ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಆ ಹಿನ್ನೆಲೆಯಲ್ಲೇ ಹೇಳ್ತಾ ಇದ್ದೇನೆ ಅಲ್ಪಸಂಖ್ಯಾತ ಬಂಧುಗಳಿಗೆ, ಇನ್ನು ಕಾಯೋಣ. ಮುಂದೆ ದೆಹಲಿಯಲ್ಲಿ ಯಾವ ನರೇಂದ್ರ ಮೋದಿ ಅವರನ್ನ ಇವತ್ತು ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಇಂಡಿಯಾ ಅಂತ ಏನಿದೆ 40 ಪಾರ್ಟಿಗಳು ಸೇರಿ NDA ಮಾಡ್ಕೊಂಡಿದ್ದೀರಿ. ನಿಮ್ಮ ಹಣೆ ಬರಗಳು ಏನಿದೆ ಗೊತ್ತಿದೆ. ಒಂದು ಮಾಧ್ಯಮದ ಸ್ನೇಹಿತರ ಮುಂದೆ ಇಂದಿನ ರಾಜಕಾರಣವನ್ನ ನೆನಪಿಸ್ಕೊಡ್ಲಿಕ್ಕೆ ನಾಡಿನ ಜನತೆಗೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಈ JDS ಪಕ್ಷ ಎಲ್ಲಿಂದ ಹುಟ್ಟಿರ್ತಕ್ಕಂಥದ್ದು? ಯಾವ ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ನ ಎಮರ್ಜೆನ್ಸಿಯ ವಿರುದ್ಧ ಈ ದೇಶದಲ್ಲಿ ಹಲವಾರು ಪಕ್ಷಗಳ ನಾಯಕರುಗಳು ಜೊತೆಗೂಡಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಜನತಾ ಪಕ್ಷ ಅಂತಕ್ಕಂಥದ್ದನ್ನ ಉದಯ ಆಯಿತು ಎಮರ್ಜೆನ್ಸಿಯ ವಿರುದ್ಧ. ಆ ಉದಯ ಆದಾಗ ಇವತ್ತಿನ ಭಾರತೀಯ ಜನತಾ ಪಾರ್ಟಿ, ಅವತ್ತು ಜನಸಂಘ, ಇದೇ ಚರಣ್ ಸಿಂಗ್ ಅವರ ಪಕ್ಷ ಲೋಕದಳ, ಕಮ್ಯುನಿಸ್ಟ್ ಪಾರ್ಟಿಗಳು, ಹೀಗೆ 5 ಪಾರ್ಟಿಗಳು ಸೇರಿ ಜನತಾ ಪಾರ್ಟಿ ಅಂತಕ್ಕಂಥದ್ದು ಉದ್ಭವ ಆಗಿದ್ದಂಥದ್ದು. ಅವತ್ತು ಭಾರತೀಯ ಜನತಾ ಪಾರ್ಟಿ ಜನಸಂಘ ಅನ್ನೋದು ಇರಲಿಲ್ಲ. ಯಾವ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು, ನಂತರದ ಈ 35-40 ವರ್ಷದ ರಾಜಕಾರಣದಲ್ಲಿ ಮತ್ತೆ ಪುನಃ ಪಕ್ಷಗಳು ಒಡೆದಂತದ್ದೇನಿದೆ. ಇವತ್ತು ಬಿಜೆಪಿಯ ಪಕ್ಷವು ಜನತಾ ಪಾರ್ಟಿ ಅಂತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ್ ಅವರು ಅವರ ಒಂದು ನೇತೃತ್ವದಲ್ಲಿ ಹುಟ್ಟಾಕಿದ್ರು. ಅದರ ಒಂದು ತುಣುಕು ಬಿಜೆಪಿ ಪಕ್ಷ. ಆದರೆ ಇವತ್ತು ಬೆಳೆದಿದ್ದಾರೆ. ಇದೇ ಕಾಂಗ್ರೆಸ್ ವಿರುದ್ಧ ಈ ಎಲ್ಲಾ ಪಕ್ಷಗಳು ಇವತ್ತೇನು INDA ಅಂತ ಹೊರಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಕೈ ಹಿಡಿದು ಏನು ಕೈ ಹಚ್ಚಿದ್ರು. ಪಾಪ ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನನ್ನನ್ನ ಬಂದಂತ ಮಹಾನುಭಾವರುಗಳು ನನಗೂ ಪಾಪ ಕೈ ಹಚ್ಚಿದ್ರು. ಕೈ ಹಚ್ಚಿ ನಮ್ಮ ನಡ್ನೀರ್ನಲ್ಲಿ ಬಿಟ್ಟು ಸನ್ಮಾನ್ಯ ದೇವೇಗೌಡರಂತ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅವ್ರು ಹೇಳಿದ್ರು, 40 ವರ್ಷದ ಅವರ ದುಡಿಮೆ ಸೆಕ್ಯುಲರ್ ಫೋರ್ಸ್ ಉಳಿಸಬೇಕು ಅಂತ ದುಡಿಮೆ ಮಾಡಿದ್ದಲ್ವೇ? ದೇವೇಗೌಡರಿಗೆ ಏನಾದ್ರೂ ಈ ಕಾಂಗ್ರೆಸ್ ಆಗಲಿ ಈ INDA ಇರ್ತಕ್ಕಂಥ ಹಲವಾರು ಪ್ರಮುಖರು ಕನಿಷ್ಠ ಸೌಜನ್ಯಕ್ಕೆ ಇಲ್ಲೊಬ್ಬ ಇದ್ದಾನೆ, ಇವತ್ತು ಸೆಕ್ಯುಲರ್ ಫೋರ್ಸ್ ಅನ್ನ ಕಟ್ಟತಕ್ಕಂಥದ್ರಲ್ಲಿ ಅವರದೇ ಆದಂತ ಶಕ್ತಿ ಕೊಟ್ಟಿದ್ದಾನೆ, ಒಂದು ಕನಿಷ್ಠ ಸೌಜನ್ಯಕ್ಕೂ ನೆನೆಸ್ಕೊಳ್ಳದೆ ಇರತಕ್ಕಂಥ ಈ INDA ಮಿತ್ರ ಪಕ್ಷಗಳು ಕಾಂಗ್ರೆಸ್. ನಿಮಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದೇವೇಗೌಡರ ಸಿದ್ಧಾಂತದ ಬಗ್ಗೆ ಕೇಳಲಿಕ್ಕೆ? ಈ ಅಲ್ಪಸಂಖ್ಯಾತರಿಗೆ ಏನೋ ಒಂದು ನಂಬಿಕೆ, ಕಾಂಗ್ರೆಸ್ಗೆ ಮತ ಕೊಟ್ಟ ತಕ್ಷಣ ಏನೋ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ. 4% ದಿಲ್ಲಿವರೆಗೂ ಚರ್ಚೆನೇ ಇಲ್ಲ, 4% ಇಲ್ಲ, ಮನೆದೂ ಇಲ್ಲ, ಅವೆಂತವೋ ನೀವು ಅನುದಾನ. ಅದರಿಂದ ಅದಕ್ಕೆ ಹೇಳಿದ್ದು, ಇವತ್ತು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಹೇಳಿದೆ ಮೀಸಲಾತಿ ವ್ಯವಸ್ಥೆ ಸನ್ಮಾನ್ಯ ದೇವೇಗೌಡರು ಕೊಟ್ಟವರು. ಈ ನಾಡಿನ ಪ್ರತಿ ಬಡ ಕುಟುಂಬದ ಹಿಂದುಳಿದವರಿಗೆ ರಾಜಕೀಯ ಸ್ಥಾನಮಾನಗಳನ್ನು ಕಲ್ಪಿಸಿದವರು ಸನ್ಮಾನ್ಯ ದೇವೇಗೌಡರು. ದಲಿತ ಸಮಾಜಕ್ಕೆ ಧ್ವನಿ. ಇವತ್ತು ಒಂದು ಮಾತು ಅಲ್ಪಸಂಖ್ಯಾತರಿಗೆ ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಕೊನೆಗೆ ಅಂತಿಮವಾದಂತ ರಕ್ಷಣೆಯನ್ನ ನಿಮಗೆ ಕೊಡ್ತಕ್ಕಂಥವ್ರು ಈಗೇನು ಬಾವುಟ ಹಿಡ್ಕೊಂಡು ಜಾಗಟೆ ಹಿಡ್ಕೊಂಡು ಹೊರಟವ್ರೆ, ಅವ್ರು ಯಾರು ರಕ್ಷಣೆ ಕೊಡ್ಲಿಕ್ಕಾಗಲ್ಲ. ಇಲ್ಲಿ ಕೂತಿದ್ದಾರಲ್ಲ ಇಬ್ರಾಹಿಂ ಅವರು, ಅವ್ರಿಗೂ ಸಹ ಚುನಾವಣೆಯಲ್ಲಿ ಎಲ್ಲ ಒಂದ್ ಕಡೆ ನೋವೇನ್ ಕೊಟ್ಟಿದ್ದೇವೆ. ಇಬ್ರಾಹಿಂ ಅವರೇ, ಈ ಅಲ್ಪಸಂಖ್ಯಾತ ಬಂಧುಗಳನ್ನ ಕೊನೆಗೆ ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿ ಅಂತಿಮವಾಗಿ ನಿಮ್ಮ ಹೆಗಲಿಗೆ ಬರುತ್ತೆ. ಈ ಅಲ್ಪಸಂಖ್ಯಾತರಿಗೆ ಏನೋ ಒಂದು ನಂಬಿಕೆ, ಕಾಂಗ್ರೆಸ್ಗೆ ಮತ ಕೊಟ್ಟ ತಕ್ಷಣ ಏನೋ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ. 4% ದಿಲ್ಲಿವರೆಗೂ ಚರ್ಚೆನೇ ಇಲ್ಲ, 4% ಇಲ್ಲ, ಮನೆದೂ ಇಲ್ಲ, ಅವೆಂತವೋ ನೀವು ಅನುದಾನ. ಅದರಿಂದ ಅದಕ್ಕೆ ಹೇಳಿದ್ದು, ಇವತ್ತು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಹೇಳಿದೆ ಮೀಸಲಾತಿ ವ್ಯವಸ್ಥೆ ಸನ್ಮಾನ್ಯ ದೇವೇಗೌಡರು ಕೊಟ್ಟವರು. ಈ ನಾಡಿನ ಪ್ರತಿ ಬಡ ಕುಟುಂಬದ ಹಿಂದುಳಿದವರಿಗೆ ರಾಜಕೀಯ ಸ್ಥಾನಮಾನಗಳನ್ನು ಕಲ್ಪಿಸಿದವರು ಸನ್ಮಾನ್ಯ ದೇವೇಗೌಡರು. ದಲಿತ ಸಮಾಜಕ್ಕೆ ಧ್ವನಿ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು.